Challenge accepted. ಚಾಲೆಂಜ್ ಶುರುವಾಗಿ 24 ಗಂಟೆ ಕಳೆದಿಲ್ಲ, ಈಗಲೇ ಹಿಂಗೆ. ಉಳಿದ ನಿದ್ದೆ ನಿಭಾಯಿಸೋದು ಹೆಂಗೋ ದೇವ್ರೇ ಬಲ್ಲ. Gangnam Style. ನಿವೇದಿತಾ ಅವ್ರೆ ನನ್ನ ಜೊತೆ ಸಿನಿಮಾ ಆಕ್ಟ್ ಮಾಡ್ತಾರೆ. ಸ್ಟಾರ್ ಸೆಟ್ ಪ್ರೊಡಕ್ಷನ್ ಯಾರಾದ್ರೂ ಒಂದ್ ಚೇರ್ ಕೊಡಿತಾರೆ ಇವ್ರಿಗೆ. ನನ್ನ ತೋಟೆ ಮೇಲೆ ಒಡೆ ಹಾಕತ್ರ ಕೂತ್ಕೊಂಡಿದ್ದಾರೆ. ನಿಮ್ಮ ಆಟಿಟ್ಯೂಡ್ ನೋಡಿದ್ರೆ ಪ್ರಾಯಶಃ ನೀವ್ ಯಾರು ಆ ಗೋಲ್ ಮುಟ್ಟಲ್ಲ ಅಂತ ಅನಿಸ್ತಾ ಇದೆ. ಎದ್ದಿದ್ರೆ ಕಾಸು, ಆ ಮಲಗಿದ್ರೆ ಲಾಸು ಲಾಸು. ಇದು ಎಲಿಮಿನೇಷನ್ ಚಾಲೆಂಜ್ ಅಂತ ಹೇಳಿದ್ದೆ. ಯಾರ್ಯಾರು ಸೇಫ್ ಆಗಿದ್ದಾರೆ, ಯಾರ್ಯಾರು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಚಾಲೆಂಜ್ ನ ಹೇಳ್ತಾ ಹೋಗ್ತೀನಿ. ಅವ್ರು ಕೂತ್ಕೊಳ್ಳಿ. ಹೇಮಂತ್, ರಕ್ಷಾ, ಮಿಸ್ ಬ್ಯೂಟಿಫುಲ್ ಐಸ್, ಕೂತ್ಕೊಳ್ಳಿ. ಈಗ ನೀವು 3 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ಆಂಡ್ರೂ, ಕೂತ್ಕೋಬಹುದು. ನಿಮ್ಮಿಬ್ರಲ್ಲಿ ಯಾರಿಗಾದ್ರೂ ಎಲಿಮಿನೇಟ್ ಆಗ್ಬೇಕು ಅಂತ ಆಸೆ ಆಗ್ತಾ ಇದೆ, ಓಡಬಿಡ್ಬೇಕಪ್ಪ ಸಾಕು. ಅಯ್ಯೋ ಕೇಳೋದು ಯಾರಪ್ಪ ಮಾಡ್ತಾರೆ. ನಂಗೆ ನಿದ್ದೆ ಕೆಟ್ಟದ್ ಬೇಜಾರಾಗಿಲ್ಲ, ಊಟ ಮಾಡಿಲ್ಲ ಅಂತ ಬೇಜಾರಾಗ್ತಾ ಇದೆ. ಬೇಜಾರಾಗಿದೆ. ಆದ್ರೆ ಇನ್ನೊಂದ್ ಖುಷಿ ಏನ್ ಗೊತ್ತಾ, ಹೋಗೋಕ್ಕಿಂತ ಮುಂಚೆ 3,000 ಕೊಟ್ಬಿಟ್ಟು ಟೀ ಆದ್ರೂ ಕುಡಿದ್ನಲ್ಲ. ನಾನು ಅವಾಗಲೇ ಅದನ್ನೇ ಹೇಳಿದೆ. ದುಡ್ಡನ್ನ ಯಾವ ಸಾರ್ಥಕತೆ ಉಳಿಸ್ಕೋತಾ ಇದ್ರೋ ಅರ್ಥ ಆಗ್ತಾ ಇಲ್ಲ. ಇಲ್ಲಿಂದ ಸೋತವರು ದುಡ್ಡನ್ನು ತಗೊಂಡೋಗಲ್ಲ, ನಾವು ಕೊಡೋ ಫೆಸಿಲಿಟೀಸು ಅನುಭವಿಸಲ್ಲ ಅಂದಾಗ ಎರಡೂ ಕಡೆಯಿಂದಲ್ಲ. ಅನುಶ್ರೀ ಎಲಿಮಿನೇಟ್ ಆಗಿ ಓಡೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆಯಾ? ಓಡೋಗ್ಬೇಕು ಅಂತ ಅನಿಸ್ತಿಲ್ಲ, ಬಟ್ ಕಳಿಸಿದ್ರು ನನ್ಗೇನ್ ಬೇಜಾರಿಲ್ಲ. ಯಾಕಂದ್ರೆ ಟ್ರೈ ಕೊಡ್ಬೇಕಿತ್ತು, ಇಷ್ಟೊತ್ತು ನಿದ್ದೆ ಮಾಡದೆ ಇರಬಹುದು ಅಂತ ಗೊತ್ತಾಗಿದೆ. ಸೊ ಗೆಲ್ಲೇಬೇಕು ಅಂತ ಬಂದಿಲ್ಲ, ಹ್ಯಾಪಿ. ಗೆಲ್ಲೇಬೇಕು ಅಂತ ಬಂದಿಲ್ಲ, ಗೆಲ್ಲೇಬೇಕು ಅಂತ ಬಂದಿಲ್ಲ, ಜಸ್ಟ್ ಟ್ರೈ ಕೊಡೋಣ ಅಂತ. ಲಕ್ ಇದ್ರೆ ಗೊತ್ತಲ್ವಾ, ಲಕ್ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಾಗರ್ ಗೆಲ್ಲೇಬೇಕು ಅಂತ ಬರ್ಲಿಲ್ವಾ? ಪಕ್ಕಾ ಸರ್, ಪಕ್ಕಾ ಗೆಲ್ಲೇಬೇಕು. ಬಟ್ ಬೇರೆ ಯಾವುದೇ ಟಾಸ್ಕ್ ಇದ್ರು ನನಗೆ ಹೋಪ್ ಇರ್ತಿತ್ತು. ಬಟ್ ಇದ್ರಲ್ಲಿ ನಾನು ಮಾಡುವಾಗ್ಲೇ ಹೇಳ್ತಿದ್ದೆ, ಅದು ಆಗ್ತಿರ್ಲಿಲ್ಲ ನನಗೆ. ಓಕೆ, ಬಿಕಾಸ್ ನಾನು ನೈಲ್ಸ್ ಇರ್ಲಿಲ್ಲ, ಅದು ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ಲ. ಇವನ್ ನಾನು ಹಲ್ಲಲ್ಲಿ ತೆಗ್ದೆ ಅಷ್ಟು ಹಾಕಿದೆ ನಾನು ಅಷ್ಟೇನೆ. ಬಟ್ ಚಾಲೆಂಜ್ ಬಂದಿರೋದು ಗೆದ್ಕೊಂಡು ಹೋಗ್ಬೇಕು ಅಂತ ತಾನೆ? 200%. 200%. Then you are not safe. ಸಾಗರ್ ಸರ್, ಈ ಚಾಲೆಂಜ್ ಇಂದ ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಿ. ಏನನ್ನಿಸ್ತು ಇಡೀ ಚಾಲೆಂಜ್ ಶೋ ಬಗ್ಗೆ? ಇಲ್ಲ ಸರ್, ನಂಗೆ ತುಂಬಾನೇ ಖುಷಿ ಇತ್ತು. ಫಸ್ಟ್ ಇಂದ ಬಂದಿದ್ದೇನು, ಕೊನೆಯವ್ರಿಗೂ ಕೂಡ ಇರಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ನಂದೇ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೀತಿ ಸ್ಮಾಲ್ ಚಾಲೆಂಜ್ ಅಲ್ಲಿ ಸೋಲ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಟೈಮ್ ಏನು ಮಾಡಕ್. ಬಟ್ ರೀಸನ್ ಮುಖ್ಯ ಅಲ್ಲ, ಗೆಲ್ಲೋದು ಮುಖ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದೇ ತರ ಆಗುತ್ತೆ. ಯಾರು ಗೆಲ್ಬೇಕು, ಯಾರು ಗೆದ್ರೆ ಸಂತೋಷ ಆಗುತ್ತೆ? 5 ಜನ ಗೆಲ್ಲಕ್ಕಾಗಲ್ಲ, 5 ಜನ ಗೆಲ್ಲಕ್ಕಾಗಲ್ಲ, ಅದಿದೆ. ಸೊ ಅನುಶ್ರೀ ಗೆಲ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ಅನುಶ್ರೀ ಗೆಲ್ಬಹುದು. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಮಗ ಬೈಲ್ ಅವರೇ ಟಾಸ್ಕ್ ಏನಾದ್ರು ಕೊಡ್ತಾರೆ? ನನಗಿಲ್ಲಿ ಕೂತ್ಕೊಳ್ಳಕ್ ಆಗಲ್ಲ. ಇವಾಗ ಎಲ್ಲಿ ನಾನು ಸ್ಟಾಪ್ ಆದ್ರೂ ಸ್ಟಾರ್ಟ್ ಆಗಲ್ಲ ಗಾಡಿ. ಈಗ ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಇದೆ. ನಿಮ್ಮ ಹೆಸರನ್ನೆಲ್ಲ ಅದ್ರ ಮೇಲೆ ಬರೀರಿ. ಈಗ ನಿಮಗೆ ಒಂದು ಆಡಿಯೋ ಪ್ಲೇ ಆಗುತ್ತೆ. ಆ ಆಡಿಯೋನಲ್ಲಿ ರಿಪೀಟೆಡ್ ಟರ್ಮ್ಸ್ ಇದೆ. ಅದು ಪದಗಳು ಯಾವುದು ಅಂದರೆ ಮನಸ್ಸೆ, ಮಣಿ ಮತ್ತೆ ಕಲರ್. ಆ ಆಡಿಯೋ ಒಂದೇ ಸಲ ಪ್ಲೇ ಆಗೋದು. ಆ 3 ವರ್ಡ್ಸ್ ಎಷ್ಟು ಸಲ ರಿಪೀಟ್ ಆಗುತ್ತೆ ಅಂತ ಬರ್ಕೋಬೇಕು ನೀವು. ಗೆದ್ದೋರ್ಗೆ ಒಂದು ಸರ್ಪ್ರೈಸ್ ಇದೆ. ರೆಡಿ? ಪ್ಲೇ ಮಾಡ್ಲಾ ಮ್ಯೂಸಿಕ್? ಒಂದು ಮನಸ್ಸು ಎರಡು ಮನಸ್ಸು ಎಲ್ಲ ಮನಸ್ಸು
ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ. ಬೇಜಾರಿಂದ ಹೇಳ್ತಾ ಇದ್ದೀನಿ, ಈ ಚಾಲೆಂಜ್ ಅಲ್ಲಿ ಯಾರು ಕರೆಕ್ಟ್ ಆಗಿ ಮಾಡಿಲ್ಲ. ಆದ್ರೆ ನಮ್ ಕೌಂಟ್ಸ್ಗೆ ನಿಯರ್ ಆಗಿರೋರ್ನ ನಾವು ವಿನ್ನರ್ ಅಂತ ಕನ್ಸಿಡರ್ ಮಾಡಿದೀವಿ. ತುಂಬಾ ದೂರ ಇದ್ದವರು ಇಸ್ ದ ಲೂಸರ್. ಸೊ ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ ಸರ್ಪ್ರೈಸ್ ಇರುತ್ತೆ ಅಂತ. ಸರ್ಪ್ರೈಸ್ ಅಲ್ಲೇ ಗೊತ್ತಾಗುತ್ತೆ ವಿನ್ನರ್ ಲೂಸರ್ ಯಾರು ಅಂತ. ಸೊ ಸರ್ಪ್ರೈಸ್ ನಾನು ನನ್ನ ಜೊತೆಗೆ ತಂದಿದ್ದೀನಿ. ರೆಡಿ ಫಾರ್ ಇಟ್? ನಾ ಯಾರು ಕರಿತೀನಿ ಅವ್ರಲ್ಲಿ ಬರ್ಬೇಕು. ರಕ್ಷಾ, ಯಾವ್ದು ವಿನ್ನರ್? ಓಹ್ ಥ್ಯಾಂಕ್ ಯು. ನೆಕ್ಸ್ಟ್ ಆಂಡ್ರೂ, ನೀವು ವಿನ್ನರ್. ಥ್ಯಾಂಕ್ ಯು. ಟೇಕ್ ಎ ಸೀಟ್. ಇನ್ಯಾರನ್ನ ಕರಿಬೇಕು? ಕರಿಬೇಕಾ? ಬನ್ನಿ. ಇವನ್ ಯು ಆರ್ ದ ವಿನ್ನರ್. 3 ಜನ ವಿನ್ನರ್ಸ್ಗೆ ಕಾಫಿ ಕೊಟ್ಟಿದ್ದೀವಿ. ಇನ್ನ ಇಬ್ಬರೇ ಇದಾರಿ. ಇಬ್ರಲ್ಲಿ ಒಬ್ರು ವಿನ್ನರ್, ಒಬ್ರು ಲೂಸರ್. ಇಬ್ರು ಇಲ್ಲಿ ಬನ್ನಿ. ಇದು ಕಾಫಿ ವಿನ್ನರ್ಗೆ, ಲಾಸ್ಟ್ ವಿನ್ನರ್. ಇದು ಗಸಗಸೆ ಪಾಯಸ ಲೂಸರ್ಗೆ. ಯಾರು ಲೂಸರ್ ಅಂತ ಏನಾರು ಐಡಿಯಾ ಇದೆಯಾ? ಹೇಮಂತ್. ನಾನೇ. ಅಯ್ಯೋ, ನೀವೇ ಅಂತೀರಾ, ನೀವೇ ಅಂತೀರಾ. ನಾನು ಕೌಂಟ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಬರೆಯೋ ಟೈಮಲ್ಲಿ ಅನ್ಸುತ್ತೆ. ಸೊ ಹೇಮಂತ್, ನೀವು ಹೇಳ್ತಿರೋದು ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿದ್ರಾದೇವಿ ಕಣ್ ತುಂಬಿಕೊಳ್ತಿದ್ದಂಗೆ ಕಿಲಕಿಲ ಅಂತಿದ್ದ ಕಂಟೆಸ್ಟೆಂಟ್ಸ್ ಮುಖಗಳು ವಿಲ ವಿಲ ಅನ್ನೋಕ್ ಶುರುವಾದವು. ಲೈಕ್ ಟು ಕ್ವಿಟ್ ಸರ್. 2 ನಿಮಿಷ ನೋಡ್ಬಿಟ್ಟು ಹೇಳ್ತೀನಿ. ಈಗ ಎಚ್ಚರಿಕೆಗೆ ಬಂದಿದ್ದೀನಿ. ಸೂಪರ್ ಆಡ್ತಿದ್ಯಾ ಅವ್ರನ್ನ? ಇಲ್ಲ, ಅವ್ರನ್ನ ಚೆಕ್ ಮಾಡಿದೆ, ರೆಡಿ ಆಗಿದಾರ ಕಳ್ಸಕ್ಕೆ ಅಂತ. ಸೀರಿಯಸ್ ಆಗಿ ಹೊರಡಕ್ಕಂತ ರೆಡಿ ಆಗಿದ್ದೆ. ಇನ್ನೇ ನಿದ್ದೆ ಹೋಗ್ಬೇಕಾಯ್ತು ನಾನು. ಈಗ ಎಚ್ಚರಿಕೆ ಆಗೋದೆ. ಬೆಳಕಾಗೋಯ್ತಪ್ಪ. ಆಯ್ತು, 5 ಗಂಟೆ ಇರ್ಬೇಕು ಇವಾಗ. ಇದು ನಿಮಗೆ ನಿದ್ದೆ ಹೊಡ್ಸಕ್ಕೆ ಹಾಕಿರೋದು ಗ್ಯಾರಂಟಿ. ಬಿಸಿಲು. ಹೇಮಂತ್, ಕೃಷ್ಣ ಗೋಪಾಲ. 100% 6 ಗಂಟೆ 5 ಗಂಟೆ ತಪ್ಪಿದೆ. ಸುಪ್ರಭಾತ ಆಗ್ತಿದ್ರಲ್ಲ. ಎಷ್ಟು ಬೇಗ ನಾವು ಒಂದಿನ ಫಿನಿಶ್ ಮಾಡಿದ್ವಿ. ನಿನ್ನೆ ತಾನೇ ಜಸ್ಟ್ ಬೆಳಗ್ಗೆ ಆಗಿತ್ತಲ್ವಾ, ಇದೇ ತರ ಮಾರ್ನಿಂಗ್ ಇತ್ತಲ್ಲ. ಎದ್ನಿಂದ ಭರತನಾಟ್ಯ ಮಾಡಿ ಯಾರಾದ್ರು ಮಾಡೆ. ಕಮಾನ್. ಅಲ್ಲಿ ಬಂದಿತ್ತು ನೋಡಿ, ಎನರ್ಜಿ ಯೋಚನೆ ಆಗ್ತದೆ. ಏನೋ ಒಂದು ಮಾಡಿ. ಮಾಡ್ರಿ ಬಿಟ್ಟಿ ಎಂಟರ್ಟೈನ್ಮೆಂಟ್ ನಾವು ಬೇಡ ಅನ್ನಲ್ಲ. ನಿದ್ದೆ ಬರ್ತಾ ಇದೆ ನನಗೆ. ಪಿಟೀಲ್ ರಾಗಕ್ಕೆ ಪೀಟಿಗೆ ಹಾಕ್ತಿದ್ದಂಗೆ ಪಿಟಿಕ್ ಅನ್ನೋದೇ ಪರ್ಫೆಕ್ಟ್ ಆಗಿ ಫ್ಲಾಟ್ ಆಗೋ ಸೂಚನೆ ತೋರಿಸ್ತಾವ್ರಲ್ಲಪ್ಪ. ಓಕೆ
ಚೆಕ್ ಮಾಡ್ಬಿಡಿ. ಹೋಗಿ ಬಿಡಿ ಆಂಟಿ, ಬಿಟ್ಕೊಬಿಡಿ ಹೋಗಿ. ಆಗುತ್ತೆ ಬಿಡಿ, ಆಗುತ್ತೆ. ಮುಗೀತು ಆಂಟಿ. ಅನೌನ್ಸ್ ಮಾಡ್ತಾರೆ ತವಳ ಆಗಿದ್ರೆ. ವೆಯ್ಟ್ ಮಾಡಿ. ಎಬ್ಬರದು ವಾರದ ನೀವು 6, 7 ಅನ್ನೋವಾಗ ನಂಗೆ ಗನ್ ತೆಗ್ದುಬಿಟ್ಟೆ. ಆಮೇಲೆ 6, 7 ಅಲ್ಲ, ಎಲ್ಲ ಹಿಂಗೇ ಇದ್ವಿ. ನಾನು ಮ್ಯೂಸಿಕ್ಕು ಕ್ಲೀನಾಗಿ ಕೇಳ್ತಾ ಇದ್ದೆ, ಬೇರೆ ಏನಿಲ್ಲ. ಮೆಡಿಟೇಟ್ ಮಾಡಿ ಪಿಟಿನಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ರು ಅವರು. ಆಕ್ಟಿಂಗ್ ಮಾಡಿದ್ದಮ್ಮ ಬುಕ್ ಇಟ್ಕೊಂಡು. ನೀನ್ ನಾಳೆ ನೋಡು, ಕಳ್ಳಿ ನೀನು. ನೋಯಾ, ಐ ವಾಸ್ ಆಕ್ಟಿಂಗ್. ಜಟ್ಟಿ ನೆಲಕ್ಕೆ ಬಿದ್ರು, ಮೀಸೆ ಮಣ್ಣಾಗ್ಲಿಲ್ಲ, ನಿದ್ದೆ ಕಣ್ಣಲ್ಲಿದ್ರು, ನಾಟಕ ಬಿಡ್ಲಿಲ್ಲ. ಬೆಸ್ಟ್ ಆಕ್ಟರ್ ಅವಾರ್ಡು ನಿಮಗೆ ಬಿಡ್ರಪ್ಪ. ನಿದ್ದೆನೆ ಬರ್ತಾ ಇಲ್ಲಲ್ಲ ಹುಡುಗಿರಿಗೆ, ಹೆಂಗೆ ಅಂತ. ನಾವೆಲ್ಲ ಫುಲ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಎನರ್ಜಿ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಅಲ್ಲ 3 ಜನ ಇಲ್ಲ. ನಾವು ಕಷ್ಟಪಟ್ಟಾಗ ಕಷ್ಟಪಟ್ಟಿಲ್ಲ. ನಾನು ನೋಡಿದ್ರೆ ನಾಯಿ ಪಾಡ್ ನನಗೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ನಿಮ್ಗೆಲ್ಲ ನಿದ್ದೆ ಪ್ರೆಷರ್ ಗೊತ್ತಾಗ್ಲಿಲ್ಲ. ನಾವು ನೋಡಿ ಎಷ್ಟು ಕಂಫರ್ಟೇಬಲ್ ಇರುತ್ತೆ ನಿದ್ದೆ, ತುಂಬಾ ಜಾಸ್ತಿ. ನಿದ್ದೆ ಮೇಲೆ ಚಾಲೆಂಜಾ? ಟೈಮ್ ನೋಡ್ ಕ್ವಾಟ್ಲೆ ಕೊಡ್ತೀವಿ ನೋಡಿ. ನಿದ್ದೆ ಚಾಲೆಂಜರ್ಸ್ ಪಾಡು ಪಾಪ ನಾಯಿ ಪಾಡು. ಸ್ವಸ್ತಿ ಶ್ರೀಮನ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮತ ಆಯುಧ ಚಿತ್ತ ಮತ್ತರಿಭೂಷಣ್. ಯಪ್ಪ
ಸರಿ ರಾತ್ರಿ ಹೊತ್ತಲ್ಲಿ ಟೈಮ್ ನೋಡಿ ನಿದ್ದೆ ತನ್ನ ಕಮಾಲ್ ತೋರಿಸ್ತು ನೋಡಿ. ಕಾಂಪಿಟೇಷನ್ ಬಿದ್ದವರಂಗೆ ಒಂದೊಂದೇ ವಿಕೆಟ್ ಢಮಾರ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು. ಮುದ್ದೆ ತಿಂದು ನಿದ್ದೆ ಹೊಡೆಯೋರನ್ನ ಸೈಡ್ ಹೊಡೆಯೋ ರೇಂಜಲ್ಲಿ ನಿದ್ದೆ ಹೊಡೆದು ನಿವೇದಿತಾ ಮತ್ತೆ ಎದ್ದು ಕನ್ಫ್ಯೂಸ್ ಆಗಿ ಕಂಪ್ಲೇಂಟ್ ಮಾಡ್ತಾವಳೆ. ಪಾಪ ಅವಳಿಗೆ ಗೊತ್ತೇ ಇಲ್ಲ ಅವ್ರಿಗಿಂತ ಮೊದಲು ಬಿದ್ದ ವಿಕೆಟ್ ಇವಳದ್ದೇ ಅಂತ. ಆಂಡ್ರೂ ಅವರೇ, ಹೇಮಂತ್ ಅವರೇ, ಮಲ್ಕೊಳ್ಳಿ. ನಿವೇದಿತಾ ಮಲಗಿಲ್ಲ. ವಾಟ್? ನಾನು ಮಲಗಿಲ್ಲ. ರಿಯಲಿ? ಗ್ಯಾರಂಟಿನಾ? 3 ಜನ ಎಲಿಮಿನೇಟ್ ಆಗಿದ್ದೀರಾ. ನಾನು ಯಾವಾಗ ಮಲ್ಕೊಂಡಿದ್ದೆ? ನಿಮ್ಮ ನೆನಪು, ಈ ಬಿಟ್ನಾಟಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು ಎಲ್ಲ ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಹಾರ್ಟಲ್ಲಿ. ನಮ್ಮ ಹೃದಯ ಹಾಳಾಗೋಯ್ತು ಕಣ್ರಿ. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಹೀಗೆ, ನಾನು ನಿನ್ನ ಪ್ರೇಮ ಪೀಡಿತ. ಓ, ಯಾರು ಕೂಡ ನಿನ್ನ ಹೀಗೆ ಪ್ರೀತಿಸಿಲ್ಲ ನನ್ನ ಹಾಗೆ, ನಂಬಬೇಕು ನೀನು ಖಂಡಿತ. ಓ, ಯಾವುದು ಕನಸು ಯಾವುದು ನನಸು, ನನಗಂತೂ ಬಿಟ್ಟಿಲ್ ಕುಯ್ಯಕ್ಕೆ ಶುರುವಾದಾಗಿಂದ ಎಲ್ಲರೂ ಹಂಗೆ ಫ್ಲ್ಯಾಟ್ ಆಗಿಬಿಟ್ಟಿದ್ದಾರೆ. ಪಾಪ ನಮ್ಮ ಆಂಡ್ರೂ ಅವ್ರು ತುಂಬಾ ಕಂಟ್ರೋಲ್ ಮಾಡಿದ್ರು. ಅವರೇ ಗೊತ್ತಿಲ್ಲದೆ ಹಾಗೆ ನಿದ್ದೆ ಬಂದ್ಬಿಟ್ಟಿದೆ ಅವ್ರಿಗೆ. ನಿದ್ದೆ ಮಾಡಿದ್ರೆ ಸಮಾಧಾನ ಹೋಗ್ಬಿಡುತ್ತೆ. ಸೊ ನಿದ್ದೆ ಮಾಡೋಕ್ಕಂತ ಕಾಯ್ತಾ ಇದ್ದೀನಿ. ಸೊ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದೆ. ಇವಾಗಂತೂ ಕಣ್ಣೆಲ್ಲ ಮುಚ್ಕೊಂಡೇ ಹೋಗ್ತಿದೆ. ಹೆಂಗೆ ಕಂಟ್ರೋಲ್ ಮಾಡ್ತೀನೋ ಗೊತ್ತಿಲ್ಲ, ಆದರೂ ಒಂಥರ ಸ್ಪಿರಿಟ್ ಇದೆ. ಸ್ಪೋರ್ಟು ಸ್ಪಿರಿಟ್ ಆಗಿ ತಗೋತಾ ಇದ್ದೀನಿ. ಎಲ್ಲ ಫುಲ್ ಟಫ್ ಕಾಂಪಿಟೇಷನ್ ಕೊಡಬೇಕು ಅಂತ ಫುಲ್ ಜೋಶಿಂದ ಇದ್ದೀನಿ. ಸೊ ವಿನ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಮಮ್ಮಿ ನೀನು ಫಸ್ಟ್ ಡೇನೇ ವಾಪಸ್ ಬರ್ತೀನಿ ಅಂತ ಹೇಳಿದ್ಯಾ, ಸೊ ನಿನಗೋಸ್ಕರ ಫೈನಲ್ಸ್ವರೆಗೂ ಇದ್ದೀನಿ. ಸೊ ವಿನ್ ಕೂಡ ಆಗ್ತೀನಿ. ಕೀಪ್ ವಾಚಿಂಗ್. ನಿದ್ರೆ ಮರೆತರು ಕಾಸ್ ಗೆಲ್ಲೋ ಆಟದಲ್ಲಿ ಶುರುವಾಯ್ತು ನೋಡಿ ರಕ್ಷಾ ಅನುಶ್ರೀ ನಡುವಿನ ಫೇಸ್ ಟು ಫೇಸ್ ಚಾಲೆಂಜ್. ಗೋರ್ಕೆ ಸೌಂಡ್ ಬ್ಯಾಂಗ್ಳೂರ್ವರೆಗೂ ಕೇಳಿಸ್ಬೋದು. ನಿದ್ದೆ ಒಳಗೆ ತಲೆನೋವು ಬರ್ತಿದೆ. ಇರೋ ನಿದ್ದೆಯಲ್ಲಿ ತಲೆನೋವು ಬೇರೆ. ಏನಪ್ಪ ಆಂಡಿ ಮಾಡ್ತಿದ್ಯಾ? ನೀ ಮೀಟಿದ ನೆನಪೆಲ್ಲವೂ
ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕು ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ರಾಜೇಶ್ ಸರ್ ಎಲ್ಲಿದ್ದೀರಾ? ದಯವಿಟ್ಟು ಬೇಗ ಬನ್ನಿ ಸರ್, ಬೇಗ ಬನ್ನಿ, ಬೋರ್ ಆಗ್ತಾ ಇದೆ, ಎಲ್ಲರೂ ಔಟ್ ಆಗಿಬಿಟ್ಟಿದ್ದಾರೆ. ಸೊ ನೀವು ದಯವಿಟ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ. ನಾನು ಮಲ್ಕೊಂಡಿದ್ದಾರೆ, ನಾನು ಬಂದಿಲ್ಲ. ನಿಜವಾಗ್ಲೂ ಸ್ವರ್ಗದ ಬಾಕಲು ತೆಗ್ದಂಗೆ ಆಗತ್ತೆ. ಫುಲ್ ಖುಷಿ ಆಗತ್ತೆ. ಒಂದು ಸರ್ ಬಂದು ಕರ್ಕೊಂಡು ಹೋಗ್ತಾರೆ, ಟಾಸ್ಕ್ ಮುಗೀತು, ಚಾಲೆಂಜ್ ಮುಗೀತು, ಬನ್ನಿ. ಚಾಲೆಂಜ್ ಇದೆ ಅಂದ್ರ ಅಲ್ಲ, ಚಾಲೆಂಜ್ ಮುಗೀತು ಅಂತ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇಲ್ಲಿಂದ ಇಲ್ಲ, ಅವರು ಒಳಗೆ ಬಂದು ಡಿಕ್ಲೇರ್ ಮಾಡ್ತಾರೆ ಏನ್ ರಿಸಲ್ಟ್ ಅಂತ. ನಾವೇ ಇಬ್ರು ಅವಾಗಿಂದ ಸುತ್ತಾಡಿ. ರಿಸಲ್ಟ್ ಹೇಳೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ಲ, ತುಂಬಾ ಎಷ್ಟು ಬೇಗ ಡಿಸೈಡ್ ಮಾಡಲ್ಲ. ಹೌದಾ? ನಿದ್ರಾದೇವಿ ಎಂಟ್ರಿ ಆಗ್ತಿದ್ದಂಗೆ ರಕ್ಷಾ ತನ್ನ ರಕ್ಷಣೆಗೆ ಮಾರಮ್ಮನ ಮೊರೆ ಹೋದ್ಲು. ಬೇವಿನ ಸೊಪ್ಪು ಒಂದೇ ಬಾಕಿ. ಆಂಡಿ ತೂಕಡಿಸ್ಬಿಡ್ವಾ ಆಂಡಿ ಪ್ಲೀಸ್? ನಿನ್ನ ಸೌಂಡ್ಗೆ ನನಗೂ ನಿದ್ದೆ ಬರ್ತಾ ಇದೆ. ಇವತ್ತು ಫೈನಲ್ ಡೇ ಅಲ್ವಾ, ಹಾಗಾದ್ರೆ ಆಗಿರ್ಬೋದು 74 hours ಅನ್ಕೊಂಡಿದ್ದೀನಿ. ಈವ್ನಿಂಗ್ 8 ಮೇಲೆ ಆಗೋದು ಅಷ್ಟು. 72 hours. 8 o'clock ವರೆಗೂ ಎದ್ದಿರೋಕ್ಕಾಗತ್ತೆ ಇಲ್ಲಿ? ಇಂಪಾಸಿಬಲ್. Because this is the biggest challenge. ನಿದ್ದೆ ಅಂದ್ರೆ ಎದ್ದಿರೋದು ಆಗ್ತಿಲ್ಲ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕೆ. Finally. ನಿವಿ, ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಈ ಕ್ಷಣದ ತನಕ 54 ಗಂಟೆ ಕಳೆದಿದ್ದೀರಾ. ಸೂಪರ್. 54 ಗಂಟೆ ಅಂದ್ರೆ ಇನ್ನ ಎಷ್ಟು ಗಂಟೆಗಳು ಉಳಿದಿದೆ? 18 ಗಂಟೆಗಳು. ಈಗ ಮೊದಲು ನಿವೇದಿತಾ, ಹೇಳಿ ಸರ್. ಏನಾಯ್ತು ನಿವೇದಿತಾ? ಇಲ್ಲ, ನಾನು ಆಕ್ಚುಲಿ ಕಾನ್ಫಿಡೆಂಟ್ ಆಗಿದ್ದೆ, ಅಂದ್ರೆ ನನ್ ಡ್ರೌಸಿ ಫೀಲ್ ಆಗ್ತಿತ್ತು. ಆಮೇಲೆ ಬಂದು ಇಲ್ಲಿ ಕೂತ್ಕೊಂಡೆ, ಇವರು ಮಲಗ್ಬಿಟ್ಟಿದ್ದಾರೆ, ಅವರು ಮಲಗ್ಬಿಟ್ಟಿದ್ದಾರೆ. ಯಾರು? ಇವ್ರಿಬ್ರಾ? ಹಾ, ಓಕೆ. ಆಮೇಲೆ ಇವ್ರನ್ನ ನೋಡಿ ಸಾಂಕ್ರಾಮಿಕ ರೋಗ ಅಂತ, ಎಪಿಡೆಮಿಕ್ ಡಿಸೀಸ್. ಪಕ್ಕದಲ್ಲೊಬ್ರು ಮಲಗಿದ್ರೆ ನಿದ್ದೆ ಮಾಡ್ಬೇಕು ಅಂತ ಹಂಗೆ ನಿದ್ದೆ ಬಂದ್ಬಿಡ್ತಾ? ಪಕ್ಕದವ್ರು ನೋಡ್ಕೊಂಡು ಕಾಪಿ ಸೆಟ್ ಹೊಡೆದ್ರೆ ಇದೇ ಪ್ರಾಬ್ಲಮ್ ಆಗೋದು. ಬಟ್ ಅದ್ಭುತವಾದ ಕಾಮಿಡಿ ಏನ್ ಗೊತ್ತಾ? ನೋ ಅಲ್ಲ, ನಾನು ಹೇಳ್ತೀನಿ ಸರಿ. ಇಲ್ಲಿ ಹೇಮಂತ್ ಮಲಗಿದ್ದಾರೆ, ಅಲ್ಲಿ ಆಂಡಿ ಮಲಗಿದ್ದಾರೆ.
ಇವಳೇನ್ ಮಾಡಿದಾಳೆ, ನಿದ್ದೆಗಣ್ಣಲ್ಲಿ ಇಲ್ಲಿ ಮಲಗಿದ್ದವಳು, ಇಲ್ಲಿ ಕೂತಿದ್ದವಳು, ಅಲ್ಲಿ ಹೋಗಿ ಸ್ಟೈಲಾಗಿ ಬೆಡ್ ಮೇಲೆ ಮಲ್ಕೊಂಡ್ಲು. ಒಂದ್ 10-15 ನಿಮಿಷ ನಿದ್ದೆ ಚೆನ್ನಾಗಿ ಮಾಡ್ಬಿಟ್ಟು ಹಿಂಗೆ ಕೂತ್ಕೊಂಡು ನಿದ್ದೆ ಮಾಡಿದಾಳೆ. ಮಾಡ್ಬಿಟ್ಟು ಮತ್ತೆ ಎದ್ದಿದ್ದಾಳೆ. ಎದ್ದ ತಕ್ಷಣ ಅವಳಿಗೆ ಏನ್ ಅನ್ಸಿದೆ, ಮೋಸ್ಟ್ಲಿ ಆಗ್ತಾನೆ ಮಲಗಿದೀನಿ ತಾನು ಅಂತ ನಮ್ ಕಡೆ ನೋಡಿದ್ಲು, ಸ್ಮೈಲ್ ಮಾಡಿದ್ಲು. ಎದ್ಬಿಟ್ಟು ಬಂದು ಇಲ್ಲೆಲ್ಲ ಓಡಾಡಿದ್ಲು. ಆಂಡಿ ಮಲಗಿದ್ದಾರೆ ನೋಡಿ, ಕ್ಯಾಮ್ರಾಗೆಲ್ಲ ಹೇಳಿದ್ಲು. ಗೊತ್ತಾಯ್ತಾ ಏನ್ ಮಾಡೋದು ಅಂತ? ಎಲ್ಲರಿಗೂ ಬಂದು ಯಾರಿಗೂ ಗೊತ್ತಿಲ್ಲ ಅಂತಾರ ಗುಟ್ಟಲ್ಲಿ ಅವ್ರಿಬ್ರು ಮಲಗಿದ್ದಾರೆ ಅಂತ. ಸೋ ಫನ್ನಿ ಅಂದ್ರೆ 2.5 ನಿಮಿಷ ನಿದ್ದೆ ಮಾಡಿದ್ದು ನೀನು. ಅವ್ರು ಆರಾಮಾಗಿ ಹೇಳಲೇ ಇಲ್ಲ. ಅವ್ರು ಒಂದ್ಸತಿ ಏನೋ ಶರಣಾಗಿದ್ದು ಹಾಗೇ ನಿದ್ದೆ ಹೊಟ್ಟೋಗಿದ್ರು. ಇಲ್ಲ ಮಧ್ಯದಲ್ಲಿ ಎದ್ಬಿಟ್ಟು ಆಮೇಲೆ ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತು ಏನಾದ್ರು ಗ್ರೇಸ್ ಕೊಡೋಣ ಹುಡುಗಿ ಅಂತ ನೋಡಿದ್ವಿ. ಮತ್ತೆ ಕೋಳಿ ನಿದ್ದೆ, ಮತ್ತೆ ಕೋಳಿ ನಿದ್ದೆ, ಮತ್ತೆ ಕೋಳಿ ನಿದ್ದೆ. ಸೊ ಕಷ್ಟ ಇದೆ ಅಂತ ಅನಿಸ್ತಾ? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತಾ? ಏನೇನ್ ಚೆನ್ನಾಗಿತ್ತು? ಊಟ ಚೆನ್ನಾಗಿತ್ತು? ಇಲ್ಲ ಸರ್, ಆಕ್ಚುಲಿ ನನಗೆ ಚೆನ್ನಾಗಿತ್ತು. ಚೆನ್ನಾಗಿ ಊಟ ಬೇರೆ ಚೆನ್ನಾಗಿ ಮಾಡ್ಬಿಟ್ಟಿದ್ವಿ. ನಾನು ಹೆಣ್ಣು ನೋಡಕ್ ಬಂದಿದ್ದೀನಿ ಅನ್ಕೊಂಡ್ರೆ ಮಕಾಯಿತಿ ನೋಡೋಣ. ಎಷ್ಟ್ ಕಣ್ಣನ್ನೆಲ್ಲ ಅಷ್ಟೊಂದು ಹೋಗ್ಲಿದ್ದೀನಿ, ಯಾಕೋ ನೆಲ ನೋಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಇಲ್ಲ ಸರ್, ಆಕ್ಚುಲಿ ತುಂಬಾ ಟೈರ್, ಅದು ಕಣ್ಣು ತುಂಬಾ ಟೈರ್ಡ್ ಆಗಿದ್ಯಾ? ಅಲ್ಲ ನನ್ನ ಕೆಲ್ಸನ ಬಹಳ ಈಸಿ ಮಾಡ್ಬಿಟ್ರಿ ನೀವು 3 ಜನ. ನೀವ್ ಹೇಳಿದ್ದೆ ನಂಗೆ ನಗು ಬರ್ತಿದೆ. ನಾವು ಮಲ್ಗೆ ಎದ್ಬಿಟ್ಟು ಇಟ್ ವಾಸ್ ವೆರಿ ಫನ್ನಿ. ಇನ್ನೊಂದು ಕೋಇನ್ಸಿಡೆಂಟಲ್ ಥಿಂಗ್ ಏನಂದ್ರೆ, ಫಸ್ಟು ನಿವೇದಿತಾ ಒಂದು ಸಣ್ಣ ಜರ್ಕ್ ತಗೊಂಡಿದ್ದು, ಕಣ್ಮುಚ್ಚಿದ್ದು. ನಿವೇದಿತಾ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ 2 ವಿಕೆಟ್ ಡಮಾರ್ ಅಂತ ಆಂಡಿ ಹಂಗೆ. ಓ ಇಲ್ಲಿ ಆಂಡಿ ಹೋಗ್ತದೆ ನಿದ್ದೆಗೆ ಅಂತ. ನೆಕ್ಸ್ಟ್ ಕಟ್ ಹೇಮಂತ್. ಯಾರು ಹಿಡಿಯೋದು? 3 ಜನ ಒಳ್ಳೆ ರಿಮೋಟ್ ಅಲ್ಲಿ ಟಿವಿ ಆಫ್ ಮಾಡಲ್ವಾ, ಹಂಗ ಆಫ್ ಆಗುದ್ರಿ. ಏನಾಯ್ತು ಹೇಮಂತ್? ಗಸಗಸೆ ಪಾಯಸ ಸರ್. ಆಹಾ, ಪನಿಷ್ಮೆಂಟ್. ಗಸಗಸೆ ಪಾಯಸ ಏನು ಮಾಡಕ್ಕಾಗಲ್ಲ. ಸರ್ ಅದು ತಗೊಂಡಾದ್ಮೇಲೆ ನಂಗೆ ಸೀರಿಯಸ್ ಆಗಿ ಹೆಂಗಾಗೋಯ್ತು ಗೊತ್ತಾ, ಒಂದು 5 ಮಿನಿಟ್ಸ್ ಫಸ್ಟ್ ಸ್ಟಡಿ ಆಗೋದೆ. ಹಂಗೆ ಏನಿದು ಚಾರ್ಜ್ ಆಗೋಯ್ತಲ್ಲ ಬ್ಯಾಟ್ರಿ, ಅಲ್ಲ ಬ್ಯಾಟ್ರಿ ಚಾರ್ಜ್ ಆಗೋಯ್ತಲ್ಲ ಏನಾಯ್ತ. 2 ನಿಮಿಷ ಸರ್ ಅಷ್ಟೇ ಕೂತಿದ್ದು, ಅದು ಕುಡ್ದು ಒಂದು 5 ಮಿನಿಟ್ಸ್ ಅಷ್ಟೇ. ಓಕೆ. ಕಣ್ಣು ಎಳಿತಾ ಇದೆ. ಬಾ 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 ಬಾ. ಚಾಲೆಂಜ್ ಹೋಲ್ ಜರ್ನಿ ಏನ್ ಅನ್ನಿಸ್ತು ಸರ್? ಇಟ್ ವಾಸ್ ಗುಡ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆಂಡಿ? ಐ ಟ್ರೈಡ್ ಮೈ ಬೆಸ್ಟ್. ಓ ಬೆಳಿಗ್ಗೆ ಎಲ್ಲ ಯಾವತ್ತು ಇಷ್ಟೊತ್ತು ಎದ್ದಿಲ್ಲ. ನನ್ನ ಬಾಡಿ ಕೋಆಪರೇಟ್ ಮಾಡಲ್ಲ. ನಾವಿಲ್ಲಿ ಕರ್ಕೊಂಬರೋರು ಯಾವತ್ತು ಎದ್ದಿರೋ ಕರ್ಕೊಂಬರಲ್ಲ. ಬಾಡಿನೂ ಕೋಆಪರೇಟ್ ಮಾಡಲ್ಲ, ಬಟ್ ಮಾಡಿದೆ. ಮಾಡಿದ್ರಿ. ಇವತ್ತು ಬೆಳಿಗ್ಗೆ ಒಳ್ಳೆ ಟಾರ್ಚರ್ ಇತ್ತು. ಅದು ಎದ್ದಿ ಅದೇ ಇವ್ರಿಗೇನಾಗಿದ್ ಗೊತ್ತಿಲ್ಲ, ಇವ್ರು 3 ಹುಡುಗಿರು ಕಾಮಾಗಿ ಕೂತ್ಕೊಂಡಿದ್ರು. ವೆರಿ ಕಾಮ್. ನಮ್ಗೆ ಒಳ್ಳೆ ವಾರ್ ತರ ಇತ್ತು. ಒಂದ್ ನಿಮಿಷ ಕೊಟ್ಟಿದ್ದೇನಾದ್ರು ತಿಂದಿದ್ದು ಕುಡ್ದಿದ್ದೇನಾದ್ರು ಮಾಡಿದ್ರ? ಏನಿಲ್ವಾ? ಫುಲ್ ಟ್ರೈ ಮಾಡಿದೆ, ಲಾಸ್ಟ್ ಅಲ್ಲಿ ಯಾಕೋ ಆಗ್ಲಿಲ್ಲ, ಡಮ್ಮರ್ ಆಗ್ಬಿಡ್ತು. ಎಣ್ಣೆಗೆಲ್ಲ ಓಡ್ಕೊಂಡ್ರಲ್ಲ ಪಠಾರ್ 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 ಅಂತ. ಸರ್ ನಾನಿಲ್ಲ ಸರ್, ನಾನು ಹೇಳ್ದೆ ಇವ್ರಿಗೆ, ಅದಕ್ಕಿಂತ ಮುಂಚೆನೆ ಹೇಳ್ದೆ. ಮಕ್ಕಳೇ ಸ್ಟ್ರಾಂಗ್ ಗುರು. ಫ್ರೂಡ್ ನಾನು ನಾನು ಬರಕ್ಕಿಂತ ಮುಂಚೆನೆ ಹೇಳ್ದೆ ಸರ್. ಆಗಿದ್ದಾಗಲೂ ಕೊನೆ ತನಕ ನಾನು ಇದ್ದೇ ಇರ್ತೀನಿ ಅಂತ. ಚಾಲೆಂಜ್ ಅದು ಇದ್ಯಾಗಲ್ಲ, ಅದು ಚಾಲೆಂಜ್ ಸೂಪರ್ ಆಗಿತ್ತು ಸರ್. ರಕ್ಷಾ, ವಾಟ್? ಅದೇನ ಕೈ ಇರಲಿಲ್ಲ ಆಗ್ತಾ ಇಲ್ಲ. ಓಕೆ, 3 ಜನ ಎಲಿಮಿನೇಟ್ ಆಗಿದ್ದೀರಾ. ಸೆಲ್ಫ್ ಎಲಿಮಿನೇಷನ್. ಹೇಳು, ನನ್ನ ಕೆಲಸ ಕಡಿಮೆ ಮಾಡಿದ್ದೀರಿ, ಬಟ್ ಸಾರಿ ಟು ಸೇ ಚಾಲೆಂಜ್ ಅಲ್ಲಿ 3/4 ಕೆಲಸ ಮುಗಿಸ್ಬಿಟ್ಟು ಓಡೋಗ್ತಾ ಇದ್ದೀರಾ ಅಂತ. ಥ್ಯಾಂಕ್ಸ್ ಫಾರ್ ದ ಪಾರ್ಟಿಸಿಪೇಷನ್. ಏನೇನು ದುಡ್ಡು ಉಳಿಸ್ಕೊಂಡಿದ್ರಿ ಅಟ್ಲೀಸ್ಟ್ ನೀವು 3 ಜನ? ಸರ್ 92,000. 92, 80, 80, 79 ಅಷ್ಟು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು. ಅಟ್ಲೀಸ್ಟ್ ಯಾವ್ದು ಕಾರೋ ಬಳಸ್ಕೋಬೋದಾಗಿತ್ತೇನೋ ಅಂತ ಈಗ ಅನ್ಸ್ತಾ ಇದೆ. ಯಾವ್ದು ಕಾರೋ? ಖಾಲಿ ನಿವೇದಿತ ತಲೆ ಎಲ್ಲ ಯಾವ್ದಾದ್ರು ಏನ್ ರಿಗ್ರೆಟ್ ಏನಿಲ್ಲ ಸರ್. ನೋ ರಿಗ್ರೆಟ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ದ ಪಾರ್ಟಿಸಿಪೇಷನ್. ಹೆಲ್ಮೆಟ್ ಆಗ್ತಾ ಇದ್ದೀರಾ, ಇವ್ರನ್ನ ಉಳಿಸಿ ಹೋಗ್ತಾ ಇದ್ದೀರಾ. ವಿಶ್ ಮಾಡ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಗಂಟೆ ಪೂರೈಸಿದ್ರ ಹೇಳಿದ್ದೀನಿ. ಇನ್ನು 18 ಗಂಟೆ ಬಾಕಿ ಇದೆ. ನಿಮ್ಮ ದಮ್ ಎಷ್ಟಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಅಂಡ್ ಅನುಶ್ರೀ ನಿಜವಾಗ್ಲೂ ಲುಕಿಂಗ್ ವೆರಿ ಬ್ರೈಟ್. ಸೊ ಇಬ್ರು ಟ್ರಾನ್ಸ್ ಅಲ್ಲಿ ಇದಾರೆ ಅಂತ ಅನಿಸ್ತಾ ಇದೆ. ರಕ್ಷಾ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಏನೋ ಹಿಂಗ್ ಓಕೆ, ಸಾಗರ್ ಹೇಳ್ಬಿಟ್ಟು ಹೋಗಿದ್ದ. ನೋ, ಅನುಶ್ರೀ ಬಹಳ
ಸ್ಟ್ರಾಂಗ್ ಕಂಟೆಂಡರ್ ಅಂತ, ಸ್ಟ್ರಾಂಗ್ ಚಾಲೆಂಜರ್ ಅಂತ. ಏನಿಲ್ಲ. ಸೊ ಯು ಆರ್ ಪ್ರೂವಿಂಗ್ ದಟ್. ರಕ್ಷಾ ಸರ್ ಹೇಳಿ ಸರ್. ತುಂಬಾ ಅವ್ರ ಎದುರುಗಡೆ ಡಲ್ ಆಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಅವ್ರಿಗೆ ಯಾರೋ ಸಾಗರ ಹೇಳ್ಬಿಟ್ಟು ಹೋಗಿರ್ಬೋದು, ಬಟ್ ನಾನು ಹೇಳ್ತೀನಿ ರಕ್ಷಾ ಗೆಲ್ಬೇಕು. ಐ ಆಮ್ ವಿತ್ ಯು. ಎಸ್ ಸರ್. ಓಕೆ, ಇನ್ನು 18 ಗಂಟೆ ಟೈಮ್ ಇದೆ. ಶೇರ್ ಅಪ್, ಇನ್ಸ್ಪೈರ್ ಯುವರ್ ಸೆಲ್ಫ್. ಏನ್ ಬೇಕಾದ್ರೂ ಮಾಡಿ, ಕುಣಿರಿ, ಡ್ಯಾನ್ಸ್ ಮಾಡಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಇದೆ. ಎಷ್ಟಿದೆ ದುಡ್ಡು? 1,05,000. 92. ಸೊ ನಮ್ಮ ಚಾಲೆಂಜ್ ಇರೋದು ಎಂತವ್ರಿಗೆ? ಫಿಸಿಕಲಿ ಅಂಡ್ ಮೆಂಟಲಿ ಸಿಕ್ಕಾಪಟ್ಟೆ ಫಿಟ್ ಆಗಿರೋರ್ಗೆ. ಇಲ್ಲಿ ತನಕ ಪ್ರೂವ್ ಮಾಡಿದೀರಾ. ಸೋಂಬೇರಿಗಳೆಲ್ಲ ಹೊಟ್ಟೋಗಿದ್ದಾರೆ. ನೀವಿಬ್ರಿದ್ದೀರಿ. ಇನ್ನೂ 18 ಗಂಟೆ ಇದೆ. ಇಬ್ರಲ್ಲೊಬ್ರು ಚಾಲೆಂಜು, ದುಡ್ಡು ತಗೊಂಡೋಗ್ತೀರಿ. ಸೊ ಚಾಲೆಂಜರ್ಸ್, ಏನಾದ್ರೂ ಫೆಸಿಲಿಟೀಸ್ ಬಳಸ್ಕೋಬೋದಾಗಿತ್ತು. ಇನ್ನೂ ದುಡ್ಡು ಉಳಿಸೋ ಆಸೆ ನಿಮ್ಗೆ. ಅದಕ್ಕೋಸ್ಕರ ಒಂದು ಅದ್ಭುತವಾದ ಚಾಲೆಂಜು. ನಿಮ್ಮಿಬ್ರು ಮುಂದೆ 2 ಬಟ್ಲಿದೆ. ಬಟ್ಲು ಒಳಗಡೆ ಕಲರ್ ಮಣಿಗಳಿದೆ, ಬಣ್ಣದ ಮಣಿಗಳು. ಇಬ್ರಿಗೂ ದಾರದ ಉಂಡೆ ಕೊಟ್ಟಿದ್ದೀನಿ. ಈಗ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ 5 ಕಲರ್ ಮಣಿ ಇದೆ. ದಾರ ತಗೊಂಡು ಮಣಿಗಳನ್ನ ಪೋಣಿಸ್ತಾ ಹೋಗ್ಬೇಕು. ಹೆಂಗ್ ಪೋಣಿಸ್ಬೇಕು ಅಂದ್ರೆ ಒಂದು ಕಲರ್ ಆದ್ಮೇಲೆ ಇನ್ನೊಂದು ಕಲರ್ ರಿಪೀಟ್ ಆಗಬಾರ್ದು. 5 ಡಿಫರೆಂಟ್ ಕಲರ್ ಏನ್ ಮಣಿ ಪೋಣಿಸ್ಬೇಕು. ಓಕೆ, ಅದು ನೆಕ್ಸ್ಟ್ 5 ಏನಾಗುತ್ತಲ್ಲ ಇದೇ ಸೀರೀಸ್ ಅಲ್ಲೇ ಇರಬೇಕು. ಯಾರು ಫಸ್ಟ್ ಪೋಣಿಸ್ತಾರೋ ಹಿ ವಿಲ್ ಬಿ ದ ವಿನ್ನರ್. ವಿನ್ನರು ಲೂಸರು ಹೇಗೆ ಅಂತ ಹೇಳಿದ್ರೆ, ಈಗ ನೀವು ದುಡ್ಡು ಖರ್ಚು ಮಾಡದೆ ಉಳಿಸ್ಕೊಂಡಿದ್ದೀರಲ್ಲ, ಅದರಲ್ಲಿ ಗೆದ್ದವ್ರಿಗೆ ಸೋತವರು 10,000 ರೂಪಾಯಿನ ಕೊಡ್ಬೇಕಾಗುತ್ತೆ. ನಿಮ್ಮ ಮಾನಸಿಕ ಸ್ಥಿತಿಗೆ ಇದೊಂದೇನು ಚಾಲೆಂಜ್ ಅಂತಿದೆ. ಅದಕ್ಕೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಏನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ನಿಮ್ಮ ಚಾಲೆಂಜ್ ಶುರು ಆಗ್ತಾ ಇದೆ ಈಗ. ಕಣ್ಣು ಎಲ್ಲೆಲ್ಲೋ ಕಾಣಿಸ್ತಿದೆ ಕಣೆ. ನಂಗೆ ಕಣ್ಣು ಕಾಣಿಸ್ತಿದೆ, ಬ್ಯಾಕ್ ಪೇನ್ ಆಗ್ತಿದೆ. ಮುಗಿಸಿದೀನಿ. ಯಾರು ಶೋ ಒನ್ಸ್. ಅನುಶ್ರೀ ಅಂಡ್ ರಕ್ಷಾ, ಸೂಪರ್ ಯಾರ್. ಚೆನ್ನಾಗಿದೆ. ಮೆಂಟಲ್ ಎಬಿಲಿಟಿ ಇನ್ನೂ ಕರೆಕ್ಟ್ ಆಗಿದೆ. ಕೋಆರ್ಡಿನೇಷನ್, ಕಣ್ಣು, ಕಲರ್ಗಳು ಗೊತ್ತಾಗ್ತಾ ಇದೆ, ಆರ್ಡರ್ ಗೊತ್ತಾಗ್ತಾ ಇದೆ, ನಾನು ಹೇಳಿದ ಚಾಲೆಂಜ್ ಗೊತ್ತಾಗ್ತಾ ಇದೆ. ಯಾರು ಫಸ್ಟ್ ಕಂಪ್ಲೀಟ್ ಮಾಡಿದ್ದು? ನಾನು ಸರ್. ಯು ಆರ್ ಪ್ರೂವಿಂಗ್ ಇಟ್ ಅಗೇನ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಅನುಶ್ರೀ, ಫಸ್ಟ್ ಕಂಪ್ಲೀಟ್ ಮಾಡಿದ್ದಕ್ಕೆ. ಸೊ ನಾನು ಚಾಲೆಂಜ್ ಶುರು ಮಾಡೋದಕ್ಕೆ ಮುಂಚೆ ಹೇಳಿದ್ದೆ, ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೋ ಅವ್ರು ವಿನ್ನರ್ ಅಂತ, ಯಾರು ಸೆಕೆಂಡ್ ಕಂಪ್ಲೀಟ್ ಮಾಡ್ತಾರೋ ಅವರು ಲೂಸರ್ ಅಂತ. ಸೊ ಲೂಸರ್ ವಿನ್ನರ್ಗೆ 10,000 ರೂಪಾಯಿನ ಕೊಡಬೇಕಾಗುತ್ತೆ. ದಟ್ಸ್ ದ ಚಾಲೆಂಜ್, ದಟ್ಸ್ ದ ಪನಿಷ್ಮೆಂಟ್. ಪ್ಲೀಸ್. ಓಕೆ, ಈಗ ಬರೀ ಕಲರ್ ಮಾತ್ರ ಗೊತ್ತಾಗತ್ತೋ ಅಥವಾ ಲೆಕ್ಕನೂ ಗೊತ್ತಾಗತ್ತೋ ನೋಡೋಣ. ಎಷ್ಟಿದೆ ಅನುಶ್ರೀ ಈಗ ನಿಮ್ಮ ಹತ್ರ? 1,02,000. ಸೂಪರ್. 95. ಸೂಪರ್ ಅಪ್ಪ. ಏನು ಇನ್ನು ಬಹಳ ಬ್ರೈಟ್ ಆಗಿದ್ದೀರಲ್ಲ. ನಿಜವಾಗ್ಲೂ ಬ್ರೈಟ್ ಆಗಿದ್ದೀರಾ ಇನ್ನು. ವೆರಿ ಗುಡ್. ರಕ್ಷಾ, ಆ ದುಡ್ಡನ್ನ ಬೇರೆ ಎಲ್ಲರೂ ಖರ್ಚು ಮಾಡ್ಬೋದಾಗಿತ್ತು ಅಂತ ಅನಿಸ್ತಾ ಇದೆ. ಇಲ್ಲ ಸರ್, ಏನಿಲ್ಲ ಅಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಕೈಗೆ ಎಷ್ಟು ಬರ್ಬೇಕು ಅಂತಿರುತ್ತೆ ಅಷ್ಟೇ ಬರೋದಲ್ವಾ. ಐ ಲೈಕ್ ಇಟ್. ಬಟ್ ಗೆಲ್ಬೇಕು ಅಂತ ಅನ್ಕೊಳ್ಳಿ ಮನಸ್ಸಿನಲ್ಲಿ. 58 ಗಂಟೆಗಳು, ಇನ್ನ 14 ಗಂಟೆಗಳು ನೀವು ನಿಮ್ಮ ಮನಸ್ಸಿನ ಜೊತೆ ಹೋರಾಡಬೇಕಾಗಿದೆ. ರೆಡಿ ಇದ್ದೀರಾ? ಎದ್ದಿದ್ರೆ ಕಾಸು, ಮಲ್ಗಿದ್ರೆ ಲಾಸು. ಸೂಪರ್. ಟೇಕ್ ದಿ ಚಾಲೆಂಜ್. ಮತ್ತೆ ಬರ್ತೀನಿ. ಓಕೆ, ಎಸ್ ಸರ್. ಗುಡ್ ಲಕ್. ತುಂಬಾ ಡ್ರೌಸಿ ಆಗಿದ್ದೀನಿ, ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡಿದ್ದೀನಿ. ನಿದ್ದೆ ಬಂದ್ರೆ ಹಂಗೆ ನಿದ್ದೆ ಮಾಡ್ಬಿಡೋಣ. ಈ ಇಬ್ಬರ ಪೈಕಿ ಗೆಲ್ಲವ್ರು ಯಾರು? ನಿದ್ರೆಗೆ ಶರಣಾಗೋರು ಯಾರು? ಸ್ವಲ್ಪ ಕಾದು ನೋಡಿ.
ಇನ್ನೊಂದು ಚಾಲೆಂಜ್ ರೆಡಿನಾ? ಎಸ್ ಸರ್. ಇಬ್ರು ರೆಡಿ ಇದ್ದೀರಾ? ಹಾ ರಕ್ಷಾ ಎಸ್ ಸರ್. ರೆಡಿ? ಎಸ್ ಸರ್. ನಿಂತ್ಕೊಳ್ಳಿ ಇಬ್ರು ಮೇಲೆ. ಈಗ ನಾನು ಬಂದಿದ್ದು ನಿಮ್ಮಿಬ್ಬರಿಗೂ ಒಂದು ಅದ್ಭುತವಾದ ಚಾಲೆಂಜ್ ನ ಕೊಡೋದಕ್ಕಲ್ಲ, ಇಬ್ರಲ್ಲೊಬ್ರು ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳಕ್ ಬಂದಿದ್ದೀನಿ. ಯಾಕೆ ಎಲಿಮಿನೇಟ್ ಆಗಿದ್ದೀರಾ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಗುತ್ತೆ. ಯಾರು ಎಲಿಮಿನೇಟ್ ಆಗಿರ್ಬೋದು? ಅನುಶ್ರೀ? ನಾನಾಗಿಲ್ಲ. ಆಗಿಲ್ಲ? ಒಂದೇ ಒಂದು ಸಣ್ಣ ರೂಲ್ಸ್ ವಯೋಲೇಟ್ ಮಾಡಿಲ್ಲ? ಎಂಟರ್ಟೈನ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ, ಬಟ್ ನನ್ನ ಸ್ಟ್ರಾಟಜಿ ಏನಿತ್ತು ಅಂದ್ರೆ ಒಂದು ಹಾಫ್ ಅನ್ ಅವರ್ ಹೋಗ್ಲಿ, ಹೇಗಿರುತ್ತೆ ಕಂಡೀಷನ್ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಸೊ ರೂಲ್ಸ್ ವಯೋಲೇಟ್ ಮಾಡಿಲ್ಲ? ಮಾಡಿಲ್ಲ. ನಾನು ಸೈಲೆಂಟ್ ಆಗಿ ಕೂತಿದ್ದೆ, ಕ್ಯಾಮ್ರಾ ಕಡೆ ನೋಡ್ತಿದ್ದೆ, ಸುತ್ತಮುತ್ತ ನೋಡ್ತಾ ಇದ್ದೆ, ಎಚ್ಚರವಾಗಿದ್ದೆ, ಕಣ್ಣಂತೂ ಮುಚ್ಚಿಲ್ಲ. ರಕ್ಷಾ ಏನು ವಯೋಲೇಟ್ ಮಾಡಿಲ್ವಾ ನಮ್ಮ ರೂಲ್ಸ್ ರೆಗ್ಯುಲೇಷನ್? ಆಕ್ಚುಲಿ ತುಂಬಾ ಡ್ರೌಸಿ ಆಗಿದ್ದೆ, ಸೊ ತೂಕಡಿಸ್ತಾ ಇದ್ದೆ ಅನ್ಕೊಂಡಿದೀನಿ. ಸೊ 10 ಸೆಕೆಂಡ್ಗಿಂತ ಜಾಸ್ತಿ ಆಗಿದೆ ಇವಾಗ ಗೊತ್ತಿಲ್ಲ. ಆಗಿಲ್ಲ ಅನ್ಕೊಂಡಿದ್ದೀನಿ. ಆಗಿಲ್ಲ ಅನ್ಕೊಂಡಿದ್ರ. ಸೊ ಏನು ವಯೋಲೇಟ್ ಮಾಡಿಲ್ಲ? ಆಗಿದೆ ಏನು ವಯೋಲೇಟ್ ಮಾಡಿಲ್ಲ. ಅದನ್ನ ಬಿಟ್ಟರೆ ಬೇರೆ. ಕರೆಕ್ಟ್. ಆಕ್ಚುಲಿ ರೂಲ್ಸ್ನ ವಯೋಲೇಟ್ ಮಾಡಿರೋದು ಅನುಶ್ರೀ ಅಲ್ಲ, ರಕ್ಷಾ. 10 ಸೆಕೆಂಡ್ಗಿನ್ನ ಜಾಸ್ತಿ ಕಂಡು. ಸೆಕೆಂಡ್ ತುಂಬಾ ಕಂಟ್ರೋಲ್ ಮಾಡಿದ್ರಿ. ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಸರ್ ನಾನು ಫುಲ್ ಡ್ರೌಸಿ ಆಗಿದ್ದೆ ಬೆಳಗ್ಗೆನೆ. ನಾನು ಹೇಗೆ ಎದ್ದಿದ್ದೀನಿ ಅಂತಾನೆ ನನಗೆ ಗೊತ್ತಿಲ್ಲ ಸರ್, ಬಿಕಾಸ್ ಯಾವುದೋ ಒಂದು ಲೋಕದಲ್ಲಿ ಇದ್ದಂಗೆ ಆಗ್ತಿದೆ ನನಗೆ. ಟ್ರಾನ್ಸ್ ಸ್ಟೇಟಲ್ಲೇ ಇದ್ದೀನಿ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಮೈ ಡ್ರೀಮ್ ವರ್ಲ್ಡ್ ಅಂಡ್ ರಿಯಾಲಿಟಿ ಮಿಕ್ಸ್ಡ್ ಅಂತ ಹೇಳ್ಬೋದು. ಏನೋ ಒಂಥರ ಆಗ್ತಿದೆ. 92,000 ಇತ್ತು ಕೈಯಲ್ಲಿ. ಲಾಸ್ಟ್ ಚಾಲೆಂಜ್ ಮುಗಿಸಿದಾಗ ಕಾಫಿ ಟೀ ಏನ್ ಬೇಕಾದ್ರೂ ತಗೋಬಹುದು ಅಂತ ಹೇಳಿದೆ. ಇನ್ನೂ ಚಾಲೆಂಜ್ ಇದೆ, ನಾನು ಎದ್ದಿರ್ತೀನಿ ಅಂತ ಏನೂ ತಗೊಳ್ಳಿಲ್ಲ. ಯು ವಾಂಟೆಡ್ ಟು ಸೇವ್ ಆಲ್ ದ ಮನಿ, ಬಟ್ ಅಲ್ಟಿಮೇಟ್ಲಿ ಯಾವುದೋ ಒಂದು ಕೆಟ್ಟ ಕ್ಷಣ ಅಂತಾರಲ್ಲ, ನಿದ್ರಾ ದೇವಿ ನಿಮ್ಗೆ ಹಂಗೆ ತಟ್ಟಿ ಮಲಗಿಸ್ತು. ಹೇಗಿತ್ತು ಹೋಲ್ ಜರ್ನಿ ಆಫ್ ಚಾಲೆಂಜ್? ಈಗ ಎಲಿಮಿನೇಟ್ ಆಗ್ತಾ ಇದ್ದೀರಾ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ನನಗೆ ತುಂಬ ಖುಷಿ ಇದೆ ನಾನು ರನ್ನರ್ ಅಪ್ ಆಗಿರೋದು. ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಫಸ್ಟ್ ಡೇನೆ ಎಲಿಮಿನೇಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಿಕಾಸ್ ಯಾವತ್ತೂ ಅಷ್ಟೊಂದು ನಿದ್ರೆ ನಾನು ಕಂಟ್ರೋಲ್ ಮಾಡಿರ್ಲಿಲ್ಲ. ಸೊ ಇವತ್ತು ಕೂಡ ನಂಗೆ ನಂಬಕ್ಕಾಗ್ತಿಲ್ಲ ಇಷ್ಟೊಂದು ಕಂಟ್ರೋಲ್ ಮಾಡಿದ್ದೀನಿ ಅಂತ. ಸೊ ಖುಷಿ ಆಗ್ತಿದೆ. ಓಕೆ, ನಾನು ಯಾವಾಗಲೂ ಇದನ್ನ ಐ ಟರ್ಮ್ ಇಟ್ ಆಸ್ ಸೆಕೆಂಡ್ ಪ್ಲೇಸ್. ಓಕೆ, ಒಂದು ಸೆಕೆಂಡ್ ಪ್ಲೇಸ್. ಬಟ್ ಏನಂದ್ರೆ ಏನು ತಗೊಂಡೋಗ್ತಾ ಇಲ್ವಲ್ಲ ಅನ್ನೋ ಬೇಜಾರಷ್ಟೇ. ಬರೀ ಕೈ ಹೋಗ್ತಾ ಇದೆ. ಕ್ಯಾರಿಂಗ್ ಹೋಮ್ ಆಲ್ ದ ಮೆಮರೀಸ್ ಸರ್. ಓಕೆ, ಮೊದಲು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಜ ಥ್ಯಾಂಕ್ ಯು. ನಿನ್ನೆ ಸಂಜೆ ಇದ್ದಂತ ಮೂಡ್ಗೂ ಅಥವಾ ಮನಸ್ಥಿತಿಗೂ ಖಂಡಿತ ಈಗಿರೋ ಮನಸ್ಥಿತಿಗೂ ನನಗೆ ಅನಿಸ್ತಾ ಇದೆ ಸ್ಟ್ರೈಟ್ ಆಗಿ ಶೂಟಿಂಗ್ ಹೋಗ್ಬೋದು ಅಂತ. ಕಣ್ಣಿನ್ನು ರೆಡ್ ಆಗಿಲ್ಲ, ಸ್ಟಿಲ್ ಬ್ರೈಟ್. ಇಲ್ಲ ಸರ್, ನಿಜವಾಗ್ಲೂ ಸಿಗಡಿ ಮೀನ್ ತರ ಆಗೋಗಿದ್ದೀನಿ. ನನಗೆ ಬಂದಾಗ ಸ್ವಲ್ಪ ಬ್ರೈಟ್ ಆಗಿದೆ. ಅದು ಅಲ್ಲದೆ ಹೆಲ್ತ್ ಪ್ರಾಬ್ಲಮ್ ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಇವಾಗ ಓಕೆ. ಅಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಒಂದನ್ನ ಪಾಸಿಟಿವ್ ಆಗಿ ತಗೊಂಡೆ. ನೆನ್ನೆ ಚಾಲೆಂಜ್ ಆಯ್ತಲ್ಲ ಕೆಸರಲ್ಲಿ, ಅದಾದ್ಮೇಲೆ ಫ್ರೆಶ್ ಅಪ್ ಆದ್ಮೇಲೆ ನಾವು ರೂಮ್ ಇಲ್ಲಿಗೆ ಬಂದ್ವಲ್ಲ, ಮನೆಗೆ ಬಂದಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಚೆನ್ನಾಗಿ. ನಂಗೆ ಯಾವ ರೀತಿ ಹಸುವಾಗಿತ್ತು ಅಂದ್ರೆ 95,000 ಇತ್ತು, ಬಟ್ ನಾನು ಊಟ ಮಾತ್ರ ತಗೊಳ್ಳೋದ ಅಂತ ಡಿಸೈಡ್ ಮಾಡಿದ್ದೆ. ನನ್ನ ಒಂದು ಸ್ಟ್ರಾಟಜಿ ಏನಾಗಿತ್ತು ಅಂದ್ರೆ ಊಟ ಮಾಡಿ ಮಾಡಿ ಅವ್ರ ಆಸೆ ಪಟ್ಟು ತೋರಿಸಿ ತಿಂತಾ ಇದ್ರು, ನೋಡು ಇದು ಅದು ಅಂತ. ತಿನ್ನಿ, ನಿದ್ದೆ ಮಾಡೇ ಮಾಡ್ತೀರಾ ಗೊತ್ತು,
ಅಂದ್ರೆ ಊಟನೇ ಮಾಡಿಲ್ಲ ನಾನು ಅವತ್ತಿಂದ ನೈಟ್. ನೀವೇನ್ ನಂಗೆ ಅವತ್ತು ಡಿನ್ನರ್ ಕೊಡ್ಸಿದ್ರಲ್ಲ ಅಲ್ಲಿ ಹೊರಗಡೆ, ಅದಾದ್ಮೇಲೆ ನಾನು ಮುಟ್ಟೇ ಇಲ್ಲ ಇದುವರೆಗೂ. ಅದ್ ಹೇಗ್ ಬಂದಿದ್ದೀನೋ ಗೊತ್ತಿಲ್ಲ ನಾನು ಇಲ್ಲಿವರೆಗೂ. ಇದು ಒಂದ್ ಕಪ್ ಟೀ ನನಗೆ ನೈಟ್ ಹೆಲ್ಪ್ ಮಾಡಿದ್ದು. ಓಕೆ, ಏನಂದ್ರೆ 60 hours ಕಂಪ್ಲೀಟ್ ಮಾಡಿದ್ದೀರಾ. ಇಟ್ಸ್ ಅ ವೆರಿ ಬಿಗ್ ಥಿಂಗ್. ತುಂಬಾ ಒಳ್ಳೆ ಚಾಲೆಂಜ್ ಅಲ್ಲ, ಬಿಕಾಸ್ ನಾವು 72 ಗಂಟೆ ಅಂತ ಹೇಳಿದ್ವಿ, ಅದಕ್ಕೆ ಇನ್ನೂ 12 ಗಂಟೆ ಬಾಕಿ ಇದೆ. ಬಟ್ ಹೀಗೆ ಬಿಟ್ರೆ ಮೋಸ್ಟ್ಲಿ ಇನ್ನು 12 ಗಂಟೆ ಇರ್ಬೋದು ಅಂತ ಅನಿಸ್ತಾ ಇದೆಯಾ? ಇದ್ದಿದ್ರೆ ಏನು ಸರ್ ಚಾಲೆಂಜ್ ಅಂತ ನನ್ನ ಒಬ್ಬಳೆ ಬಿಟ್ಟೋದ್ರು ಬೇಕಾದ್ರೆ ಇರ್ತೀನಿ ಒಬ್ಳೆ ಆಟ ಆಡ್ಕೊಂಡು. ಓಕೆ, ಏನ್ ಅನಿಸ್ತಿದೆ ಹೋಲ್ ಜರ್ನಿ? ಹೋಲ್ ಜರ್ನಿ ತುಂಬಾ ಚೆನ್ನಾಗಿತ್ತು. ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಂತೂ ಬಂದಿರಲಿಲ್ಲ, ಗೆಲ್ಬೇಕು ಅಂತಂತೂ ಖಂಡಿತ ಬಂದಿರ್ಲಿಲ್ಲ, ನಿಜವಾಗ್ಲೂ ಬಂದಿರ್ಲಿಲ್ಲ. ಜಸ್ಟ್ ಟ್ರೈ ಕೊಡ್ಬೇಕು. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ, ಅದು ನಾನು ಗೆಲ್ಬೇಕು ಅಂತ ಬಂದಿಲ್ಲ, ಜಸ್ಟ್ ಒಂದು ಟ್ರೈ ಕೊಡ್ತಾ ಇದೀನಿ, ನೋಡೋಣ ಅಂತ. ಬಟ್ ಸಕ್ಸೀಡ್ ಆಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಅನುಶ್ರೀ. ಥ್ಯಾಂಕ್ ಯು ಇಟ್ ಸೋ ವಾಸ್ ಮಚ್. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಚಾಲೆಂಜ್ ನ ರಿಯಲ್ ಚಾಲೆಂಜ್ ಏನು ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಸ್ಟ್ರೆಂತ್ ಅಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಎಬಿಲಿಟಿ, ನಿಮ್ಮ ಕಾನ್ಸಂಟ್ರೇಷನ್, ನೀವು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಎಷ್ಟು ಕಾಪಾಡ್ಕೋತೀರಿ ಅನ್ನೋದೇ ನಮ್ಮ ಚಾಲೆಂಜ್. ನಮ್ಮ ಮೊದಲನೇ ಸಂಚಿಕೆಯಲ್ಲಿ ವಿನ್ನರ್ ಆದಂಥವ್ರು 63 ಗಂಟೆ ಎದ್ದಿದ್ರು. ಈ ಸಂಚಿಕೆಯಲ್ಲಿ ವಿನ್ನರ್ ಆದಂಥವ್ರು 60 ಗಂಟೆ ಎದ್ದಿದ್ರು. 72 ಗಂಟೆ ಎದ್ದಿರೋದಕ್ಕೆ ಯಾರ ಕೈಲಾದ್ರೂ ಆಗತ್ತೆ ಅಂತ ಅನ್ನಿಸ್ತಾ ಇದ್ರೆ ನೋಡೋರು ನಿಮ್ಮಲ್ಲೇ ಇದ್ದೀರಿ. ಪ್ಲಾಟ್ಫಾರ್ಮ್ ರೆಡಿ ಇದೆ, ನಾವು ಕಾಯ್ತಾ ಇದ್ದೀವಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಸೊ ನಮ್ಮ ಹೊಸ ವರ್ಷದ ಹೊಸ ವಾರದ ಈ ಹೊಸ ಚಾಲೆಂಜರ್ಸು ಹೊಸ ಎಂಟರ್ಟೈನ್ಮೆಂಟ್ ಹೇಗೆ ಕೊಟ್ಟು ಅಂತ ನೋಡಿದ್ರಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಟಿಲ್ ದೆನ್, ಗುಡ್ ನೈಟ್ ಅಂಡ್ ಟೇಕ್ ಕೇರ್. ಬೈ. Challenge accepted.